ವೀಣಾ, ಇವರು ನಮ್ಮ ಒಂದು ಕ್ಲೈಂಟ್ ಫೋನ್ ಮಾಡಿದ್ರು ಕಣ, ಒಂದು ಮೀಟಿಂಗ್ ಇದೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಹಾಂ, ನಿಮ್ಮ ಮೀಟಿಂಗ್ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು ಬಿಡಿ. ಏನ ನೀನು? ಅವೆಲ್ಲ ಏನಿಲ್ಲ, ನಮ್ದೇನಿದ್ರು ಬರೀ ಮಾತುಕತೆ ಅಷ್ಟೇ. ಹೌದು, ಮೊದಲು ಮಾತು, ಆಮೇಲೆ ಕತೆ, ಆಮೇಲೆ ಎಣ್ಣೆ ಜೊತೆ ಮಾತುಕತೆ. ನಂಗೆ ಗೊತ್ತು. ಸರಿ, ಬೇಗ ಹೋಗಿ ಬನ್ನಿ. ವೀಣಾ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ಹಾಂ, ನಾನು ಹೋಗಿ ಬರ್ತೀನಿ. ಬಂದವರಿಗೆ ನಾನು ಊಟ ಕೊಡು. ಹಾಂ, ಬರಲಾ? ಬಾಯ್. ಈ ಗಂಡಸರಿಗೆ ಮನೆಯಿಂದ ಹೊರಗಡೆ ಹೋಗೋದು ಅಂದರೆ ಅದು ಏನು ಖುಷಿನೋ. ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಮನೇಲಿದ್ದರೆ ಮೂಗ್ದಾರ ನಮ್ಮ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋ ಭಯ. ಇಷ್ಟು ಅವಕಾಶ ಸಿಕ್ಕಿದ್ರೆ ಸಾಕು, ಪುಸ್ತಕತ್ತ ಹೋಗ್ಬಿಡುತ್ತೆ. ಜಾನ್ವಿ ಅವರೇ, ನೀವೇನಾದರೂ ಹೇಳೋದಿದೆಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಮುಂದೆ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ನನಗೆ ಇವರಷ್ಟೆಲ್ಲ ಮಾತಾಡೋಕ್ಕೆ ಬರಲ್ಲ. ಆದರೆ ನಂಗೆ ಇವತ್ತು ನಿಮ್ಮ ಮುಂದೆ ಇರೋದು ತುಂಬ ಖುಷಿ ಆಗ್ತಿದೆ. ಒಂಥರ ಮರುಜನ್ಮ ಸಿಕ್ಕಾಗಿದೆ. ಹಿಂದೆ ನಡೆದಿರೋ ತಪ್ಪನ್ನೆಲ್ಲ ಸರಿ ಮಾಡ್ತಾ ಹೊಸ ಜೀವನನ ಕಟ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್. ನೀನು ಬಿಡು, ಕಾಲೇಜ್ನೇ ಆಟ ಆಡಿಸ್ತಿದ್ದೆ, ಇನ್ನು ನಿನ್ನ ಗಂಡನ ಬಿಡ್ತೀಯಾ? ಖಂಡಿತವಾಗ್ಲೂ ಆಟ ಆಡಿಸ್ತೀಯಾ. ಜಯಂತ್ ಸರ್, ನೀವು ಹುಷಾರಾಗಿರಿ. ಡೆಫಿನೆಟ್ಲಿ. ಆದರೆ ಆ್ಯಕ್ಚುಲಿ ಹಾಗೆಲ್ಲ ಏನೂ ಇಲ್ಲ. ಜಾನ್ವಿ ಅವ್ರು ಹೇಳಿದ ಹಾಗೆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ಜೀವನನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀವಿ. ಈಗ ಮುಂದಕ್ಕೆ ಕಪಲ್ಸ್ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸ್ಬೇಕು. ಕಪಲ್ ಗೋಲ್ಸ್ ಅಂತಾರಲ್ಲ ಹಾಗೆ. ಸೊ ದಟ್ಸ್ ದ ನೆಕ್ಸ್ಟ್ ಸ್ಟೆಪ್. ವಿಶ್ವ, ನಾನು ನೀನು ಹೀಗೆ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು, ಆಯಿತಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಜೀವನ ಅಂದರೆ ಪಾಡ್ಗದು ಹೋಗುತ್ತೆ, ಇಲ್ಲಾಂದರೆ ಬಾಯಿ ಬಡ್ಕೊಡುತ್ತೆ. ಆದರೂ ನಿಂದ ಕಣ ರಾಜವೈಭೋಗ. ಅಂದ್ಕೊಂಡಂಗೆ ಮಾಡೇ ಬಿಟ್ಟಿಲ್ಲ. ಮತ್ತೆ ಹರೀಶ್ ಅಂದ್ರೆ ಸುಮ್ಮನೆನಾ? ಬ್ರೋ, ಈ ಕಾಲದಲ್ಲಿ ಸತ್ಯ ಹೇಳಿದ್ರೆ ಏನು ಗಿಟ್ಟ, ಸುಳ್ಳು ಹೇಳಿದ್ರೇ 40,000 ಸಿಗೋದು. ಅದು ಬರೀ 3 ದಿವಸದ ಖರ್ಚು, ಇನ್ನೂ ಬೇಕು ಅಂದರೆ ಬರುತ್ತೆ. ಅಲ್ಲ ಕಣ, ಬರೀ ಇಂಟ್ರ್ಯೂ ಅಂದಿದ್ದಕ್ಕೆ 40,000 ಕೊಟ್ಬಿಟ್ರಲ್ಲ. ಅಲ್ಲ ಸಿಂಚನಂಗೆ ಅನುಮಾನ ಬರಲ್ವನಾ? ಹೇಗೆ ಬರುತ್ತೆ ಅನುಮಾನ? ಬ್ರೋ, ಅಲ್ಲಿಂದ ಫ್ಲೈಟಲ್ಲಿ ಬರಬೇಕು, ಫ್ಲೈಟಲ್ಲಿ ಬಂದು ಕ್ಯಾಬಲ್ಲಿ ಇಳಿಬೇಕು, ಕ್ಯಾಬಿಂದ ಲಾಡ್ಜಿಗೆ ಬರಬೇಕು, ಲಾಡ್ಜಲ್ಲಿ ರೂಮ್ ಮಾಡಬೇಕು, ಇಂಟರ್ವ್ಯೂಗೆ ಹೋಗ್ಬೇಕಾ, ಮತ್ತು ವಾಪಸ್ ಕ್ಯಾಬಲ್ಲಿ ಬರಬೇಕಾ, ಆಮೇಲೆ ಊಟ ತಿಂಡಿ ಮಿಕ್ಕಿದೆಲ್ಲ ಖರ್ಚಾ, ಎಲ್ಲ 3 ದಿವಸದ ಖರ್ಚಾಗತ್ತಾ? ಅವ್ರು ಕಾಲ್ ಮಾಡೋವರೆಗೂ ಇಲ್ಲೇ ಇರಬೇಕಾ? ಆಗತ್ತಲ್ವಾ? ಹಾಗೆ ನೋಡೋ, ಇನ್ನೂ ಬೇಕು ಅಂದರೆ ಕೊಡ್ತೀನಿ ಅನ್ನಲು. ಸುಮ್ಮನೆ ಅನುಮಾನ ಬರುತ್ತೆ ಅಂತ ನಾನೇ ಸುಮ್ಮನೆ ಅದೇ ಬೇಡ. ಆದರೂ ನನಗೇನೋ ಈ ಸಿಂಚನಂಗೆ ಅನುಮಾನ ಬರುತ್ತೆ ಅಂತ ಅನಿಸ್ತಾ ಇದೆಯಪ್ಪ. ಓ, ಯಾಕೋ ಬರುತ್ತೆ? ಏನೂ ಬರಲ್ಲ, ಸುಮ್ಮನಿರೋ. ನಾನೆಲ್ಲ ವ್ಯವಸ್ಥೆ ಮಾಡಿಟ್ಟಿನಿ. ಏನು ನೀನು ಬ್ರೋ, ಎಣ್ಣೆ ಹೊಡಿಬೇಕಾದ್ರೆ ಕೆಟ್ಟದ್ದು ಯಾವುದು ಯೋಚನೆ ಮಾಡಬಾರ್ದು ಕಣ. ಎಣ್ಣೆ ಹೊಡೆಯೋದು ಯಾಕೆ ಹೇಳೋ? ನೆಮ್ಮದಿ ಆಗಿರೋದಕ್ಕೆ ಅಲ್ವಾ? ಚಿಯರ್ಸ್. ಇನ್ನೊಂದು ಸರಿ ಕಣ. ನನ್ನ ಹೆಂಡತಿಗೆ ಅದೇ ನಿಮ್ಮ ಮದುವೆ ಕ್ಲೈಂಟ್ ಮೀಟಿಂಗ್ ಅಂತ ಹೇಳಿ ಬಂದಿದ್ದೀನಪ್ಪ. ಆಮೇಲೆ ಕೈಯಲ್ಲಿ ಗ್ಲಾಸ್ ನೋಡಿ ಅವಳು ನನಗೆ ಕ್ಲಾಸ್ ತೊಗೊಂಡ್ರೆ ಕಷ್ಟ. ನನಗೇನು ಕುಡಿಯೋಕ್ಕೆಲ್ಲ ಇಷ್ಟ ಇಲ್ಲ ಕಣ. ನೀನು ಫೋರ್ಸ್ ಮಾಡಿದ್ದಕ್ಕೆ ಏನೋ ನಿನ್ನ ಕಂಪ್ನಿ ಕೊಡೋಣ ಅಂತ ಬಂದೆ ಅಷ್ಟೇ. ಅಲ್ಲ ಬ್ರೋ, ಒಂದು ಪೆಗು ಒಳಗೋಗಿಲ್ಲ, ಆಗಲೇ ಸುಳ್ಳು ಹೇಳ್ತಾರೋನು. 2-3 ಹೋದರೆ ಹರಿಕತೆನೇ ಶುರು ಮಾಡ್ಕೋತಿ ಅನ್ಸುತ್ತೆ. ಕಳ್ಳ. ಆದರೂ ಭಾಳ ಕಿಲಾಡಿ ಕಣ ನೀನು. ನಾನು ಕಷ್ಟಪಟ್ಟು 1 ರೂಪಾಯಿ ಉಳಿಸಿ ಮನೆ ಕಟ್ಟಿದ್ದೀನಿ. ಆದರೆ ಈಗ ಅಪ್ಪ ಅಮ್ಮ ಬಂದು ಅವರು ಆ ಮನೆಯನ್ನು ಉಳಿಸ್ಕೊಡ್ಬೇಕಾಯ್ತು. ಈ ಮಕ್ಕಳಾದವರು ಎಷ್ಟು ಅಂತ ಅಪ್ಪ ಅಮ್ಮಗೆ ಕೈ ಚಾಚಕ್ಕಾಗುತ್ತಾ ಬ್ರೋ? ಅಪ್ಪ ಅಮ್ಮನ ಮುಂದೆ ಕೈ ಚಾಚೋದು ತಪ್ಪೇನಿಲ್ಲ ಬ್ರೋ. ಇನ್ಫ್ಯಾಕ್ಟ್ ಕಾಲಿಗೆ ಬಿದ್ದರೂ ತಪ್ಪೇನಿಲ್ಲ. ಆದರೆ ಪ್ರೀತಿ ಮಾಡಿ ಕೆಲಸ ಇಲ್ಲದೆ ಅವಳನ್ನ ಮದುವೆ ಆಗಿ ನಾನು ಪಡ್ತಿರೋ ಬಾಡಿದೆಯಲ್ಲ, ಅದು ಯಾರಿಗೂ ಬೇಡ ಬ್ರೋ. ಅಲ್ಲ ಬ್ರೋ,
ಅವ್ರ ಮನೇಲಿರೋ ನಾಯಿ ಕೊಡೋ ಮರ್ಯಾದೆನೂ ಕೊಡೋಲ್ಲ ಕಣೋ ಅವ್ರುಗಳು. ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವ್ರನ್ನ ಏಯ್ ಬಡವ್ರ ಕೋಪ ದೊಡ್ಡ ಮೂಲ ಅಂತಾರಲ್ಲ ಹಾಗೆ. ನೀನಾಗೆಲ್ಲ ಏನೋ ಮಾಡೋಕ್ಕೆ ಹೋಗ್ಬೇಡ. ನಿನಗೆ ಏನೇನೋ ಮಾಡೋಕ್ಕೆ ಹೋದರೆ ಮತ್ತೆ ತೊಂದರೆ ಸಿಕ್ಕಾಕೂತೀಯ ಕಣ. ನೀನು ಸುಮ್ಮನೆ ಇದ್ಬಿಡು. ನೋಡೋ, ಶ್ರೀಮಂತರಿಗೆ ಯಾವತ್ತೂ ದುಡ್ಡಷ್ಟೇ ಕಾಣಿಸೋದು, ಮನುಷ್ಯರು ಕಾಣಿಸಲ್ಲ. ಅವ್ರ ಮುಂದೆ ಒಂದೋ ಕೈ ಕಟ್ಕೊಂಡು ತಗ್ಗಿ ಬಗ್ಗಿ ನಡಿಬೇಕು, ಇಲ್ಲ ಅವ್ರಿಗಿಂತ ಜಾಸ್ತಿ ದುಡ್ಡು ಮಾಡಿ ಅವ್ರ ಮುಂದೆ ಹೋಗಿ ನಿಂತ್ಕೋಬೇಕು. ಅದು ನಿನ್ನ ಕೈಲಿ ಆಗಲ್ಲ. ಹಾಗಾಗಿ ಅವ್ರ ಹಿಂದೆ ಬಾಲ ಆಡಿಸ್ಕೊಂಡು ಓಡಾಡ್ತಿರ್ಬೇಕು ಅಷ್ಟೇ. ನಾನು ಬಾಲ ಆಡಿಸ್ಕೊಂಡಿಲ್ಲ ಬ್ರೋ, ಎಲ್ರ ಬಾಲನ್ನು ಕಟ್ ಮಾಡ್ತೀನಿ ನೋಡ್ತಾರೆ. ಈಗ ಪ್ರತಿ ಸಲ ಕೆಲ್ಸಕ್ಕೂ ಅಂತ ಟಾರ್ಚರ್ ಕೊಡ್ತಾರಲ್ಲ, ಅವಾಗ ಇಲ್ಲೆಲ್ಲ ಇದೇ ಥರ ಹೊರಗೆ ಬಂದು ರೂಮ್ ಮಾಡಿಕೊಂಡು ಮಜಾ ಮಾಡ್ತೀನಿ. ಇದಕ್ಕೂ ಚಿಯರ್ಸ್. ಸೊ ಐ ಆಮ್ ಇನ್ಕ್ರೆಡಿಬ್ಲಿ ಲಕ್ಕಿ ದ್ಯಾಟ್ ನೀವು ನನ್ನ ಹೆಂಡತಿ ಆದ್ರಿ ಅಂತ. ಥ್ಯಾಂಕ್ ಯು. ಹೌದು, ನೀವು ತುಂಬ ಲಕ್ಕಿ. ಜಾನು ಅವರು ಮತ್ತೆ ವಾಪಸ್ ಬಂದ್ರಲ್ವಾ. ಆದರೆ ನಿಜ ಹೇಳಬೇಕು ಅಂತಂದರೆ ಜಾನು ಅವರು ನಿಮಗಿಂತ ಅದೃಷ್ಟವಂತೆ. ಈಗಿನ ಕಾಲದಲ್ಲಿ ಹೆಂಡತಿ ಸತ್ 3 ದಿನಕ್ಕೇ ಇನ್ನೊಂದು ಮದುವೆ ಆಗ್ತಾರೆ. ಆದರೆ ನೀವು ನಾನು ಬದುಕಿದ್ರೆ ಜಾನು ಜೊತೆನೆ ಅವ್ರ ನೆನಪಲ್ಲೇ ಬದುಕ್ತೀನಿ ಅಂತ ಹೇಳಿದ್ರಲ್ವಾ. ಅದಕ್ಕೆ ಜಾನು ಅವರು ತುಂಬ ಅದೃಷ್ಟವಂತೆ ನಿಮ್ಮಂಥ ಗಂಡನ ಪಡೆಯೋಕ್ಕೆ. ಇಲ್ಲ ತನವರೇ, ಇವರನ್ನು ನಾನು ಅರ್ಧಾಂಗಿಯಾಗಿ ಪಡೆಯೋಕ್ಕೆ ಐ ಆಮ್ ಲಕ್ಕಿ ಅಷ್ಟೆ. ಒಟ್ಟಿನಲ್ಲಿ ನೀವಿಬ್ಬರು ಪುಣ್ಯ ಮಾಡಿದ್ದೀರಾ, ನೀವಿಬ್ಬರು ಅದೃಷ್ಟವಂತರು. ಬಿಫೋರ್ ವಿ ಪ್ರೊಸೀಡ್, ವಿಶ್ವ ಅವರೇ, ನೀವು ಯಾಕೆ ಬಂದು ಒಂದೆರಡು ಮಾತಾಡಬಾರ್ದು? ನೀವು ಮಾತಾಡಿದ್ರೆ ನಮಗೆಲ್ರಿಗೂ ಖಂಡಿತ ಖುಷಿ ಆಗುತ್ತೆ. ಪ್ಲೀಸ್. ಅಯ್ಯೋ, ನಾನು ಮಾತಾಡೋಂಥದ್ದೇನಿದೆ, ಇದು ನಿಮ್ಮನೇ ಸಂಭ್ರಮ, ನೀವೇ ಮಾತಾಡಬೇಕು, ನಾವು ಕೇಳಬೇಕಷ್ಟೆ. ಅವನಿಗೆ ಜಾನು ಮುಂದೆ ಮಾತಾಡೋದು ತುಂಬ ಭಯ. ಕಾಲೇಜಲ್ಲೂ ಅಷ್ಟೇ, ಅವಳು ಪಟ ಅಂತ ಮಾತಾಡ್ತಿದ್ರೆ ಇವನು ಸುಮ್ಮನೆ ಕುತ್ಕೊತಿದ್ದ. ಈಗಲೂ ಅಷ್ಟೇ ಅದನ್ನೇ ಮಾಡ್ತಿದ್ದಾನೆ. ಹಾಗೆಲ್ಲ ಏನೂ ಇಲ್ಲ. ವಿಶ್ವ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ನನಗೆ ಗೊತ್ತಿದೆ. ಆದರೆ ಇವತ್ತು ಯಾಕೋ ಹಿಂದೆಟ್ಟಾಗ್ತಾ ಇದ್ದಾರೆ ನೋಡಿ. ಅವ್ನು ಮಾತಾಡ್ತಿಲ್ಲ, ಅವ್ನ ಫಿಯಾನ್ಸಿ ಮಾತಾಡ್ತಾನಲ್ಲ, ಅದಕ್ಕೆ ಅವ್ನು ಸೈಲೆಂಟ್ ಆಗಿದ್ದಾನೆ ಅಲ್ವಾ ವಿಶ್ವ?